ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಕನ್ನಡ ಚಿತ್ರರಂಗದ ಹೆಸರಾಂತ ನಟ ದರ್ಶನ್ ಅವರ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ದರ್ಶನ್ ಅವರು ಅಂದರೆ ಒಂದು ಕಾಂಟ್ರವರ್ಸಿ ಅಂದರೆ ದರ್ಶನ್ ಒಂದೆಲ್ಲ ಒಂದು ವಿಚಾರವಾಗಿ ದರ್ಶನ್ ಅವರು ಸುದ್ದಿ ಆಗ್ತಾನೆ ಇರ್ತಾರೆ. ಅದೇ ರೀತಿಯಾಗಿ ಈ ಒಂದು ವಿಚಾರವಾಗಿ ದರ್ಶನ್ ಅವರು ಬಹಳಷ್ಟು ಸುದ್ದಿ ಆಗ್ತಿದ್ದಾರೆ. ಕೊಲೆ ಆರೋಪ ಅಂದರೆ ರೇಣುಕಾ ಸ್ವಾಮಿ ಅನ್ನುವಂಥವ್ರು ಅನ್ನೋ ವ್ಯಕ್ತಿಯನ್ನು ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅನ್ನುವಂಥ ಕ್ವಶನ್ ಮಾರ್ಕಿನು ಮಾಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ದರ್ಶನ್ ಅವರು ಈಗ ಪೊಲೀಸ್ ಕಸ್ಟಡಿಗೆ ಶರಣಾಗಿರುವಂಥದ್ದು. ಜೊತೆಗೆ ಒಂದಷ್ಟು ತನಿಖೆಗಳನ್ನು ಕೂಡ ನಡೆಸ್ತಿದ್ದಾರೆ. ದರ್ಶನ್ ಅವರು ಕೂಡ ಹೇಳ್ತಾ ಇದ್ರು, ನಾನು ಯಾವುದೇ ಕಾರಣಕ್ಕೂ ಅಂತ ತಪ್ಪನ್ನು ಮಾಡಿಲ್ಲ, ನಾನು ಜಸ್ಟು ಒಂದು ಬೆದರಿಕೆನ ಹಾಕದೆ ಅಷ್ಟೇ, ಒಂದು ಬುದ್ಧಿವಾದ ಮಾತುಗಳನ್ನು ಹೇಳಿಬಿಟ್ಟು ಕಳಿಸಿದೆ ಅಷ್ಟೇ, ನಾನು ಯಾವುದೇ ಕಾರಣಕ್ಕೂ ಆ ಥರದ ತಪ್ಪನ್ನು ಮಾಡಿಲ್ಲ, ನನ್ನ ಜೊತೆಲಿ ಇದ್ದಂಥವ್ರು ಆ ತಪ್ಪುಗಳನ್ನ ಮಾಡಿರ್ಬೋದು ಅಂತ. ಹಾಗಾದರೆ ನಮ್ಮ ಡಿ ಬಾಸ್ ಅಭಿಮಾನಿಗಳು ಏನು ಹೇಳ್ತಾರೆ? ನಿಜಕ್ಕೂ ಕೂಡ ಡಿ ಬಾಸ್ ತಪ್ಪು ಮಾಡಿದಾರಾ, ಅಥವಾ ಡಿ ಬಾಸ್ ನಿಜಕ್ಕೂ ಕೂಡ ಅಂತ ತಪ್ಪು ಮಾಡಿದರೆ ಯಾವ ರೀತಿಯಾಗಿ ಶಿಕ್ಷೆ ಆಗಬೇಕು? ಇದ್ರ ಬಗ್ಗೆ ನಮ್ಮ ಡಿ ಬಾಸ್ ಫ್ಯಾನ್ಸ್ ಏನು ಹೇಳ್ತಾರೆ, ಅವ್ರಿಗೆ ಎಷ್ಟು ಬೇಜಾರಿದೆ ಈ ವಿಚಾರವಾಗಿ ಅಂತ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಬನ್ನಿ. ಡಿ ಬಾಸ್ ಫ್ಯಾನ್ ಅಂತಲ್ಲ ಮೇಡಮ್, ನಮ್ಮ ಹೀರೋ ಬೇರೆ ಇದ್ದಾರೆ. ಬಟ್ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪಿಲ್ಲರ್ ಥರ ಇದ್ದಾರೆ. ಈ ಕನ್ನಡ ಇಂಡಸ್ಟ್ರಿ ದವಾಕಳ ಮೂಮೆಂಟಲ್ಲಿ ಇದೆ. ಒಂದು 4 ಜನ ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಅವ್ರು 4 ಜನ ಒಂದು ಬಿಲ್ಡಿಂಗ್ 4 ಪಿಲ್ಲರ್ ಇದ್ದಂಗೆ. ಬಟ್ ಇವಾಗ ಎಲ್ಲ ಈ ಟೈಮಲ್ಲಿ ಫ್ಯಾನ್ಸ್ ವಾರ್ ಮಾಡೋದಕ್ಕಿಂತ ಬಿಡಿಸೋಗಳ ಪ್ರಯತ್ನ ಮಾಡೋದು ಒಳ್ಳೇದು ಮೇಡಮ್. ಯಾರನ್ನ ಬಿಡಿಸೋದು? ಈಗ ಆ ತಪ್ಪು ಮಾಡಿದ್ದಾರೆ ಬಿಟ್ಟಿದ್ದಾರೆ ಸೆಕೆಂಡ್ರಿ. ಬಟ್ ಬಿಡಿಸೋ ಕೆಲಸ ಹೊರಗೆ ಕರ್ಕೊಂಡು ಬರ್ಬೇಕು ಮೇಡಮ್. ಅಲ್ಲ ಸರ್, ಹಂಗಂದ್ರೆ ಒಬ್ಬ ಅಮಾಯಕನ ವ್ಯಕ್ತಿ ಸಾವು, ಒಂದು ಅವ್ರ ಹೆಂಡತಿ, ಅವರ ಫ್ಯಾಮಿಲಿ ಎಲ್ಲರೂ ಕೂಡ ದುಃಖಿತರಾಗಿದ್ದಾರೆ. ಸೊ ಹಾಗಾದ್ರೆ ಅಂಥವ್ರಿಗೆ ಶಿಕ್ಷೆ ಆಗಬಾರ್ದು ಹಾಗಾದ್ರೆ ನಿಮ್ಮ ಪ್ರಕಾರ? ಅವರು ಶಿಕ್ಷೆ ಓಕೆ ಮೇಡಮ್, ಬಟ್ ಅವ್ರು ಮಾಡಿದ್ದಾರೆ ಅಂತ ಇನ್ನೂ ಪ್ರೂವ್ ಆಗಿಲ್ವಲ್ಲ. ಆಗಿಲ್ಲ. ಆದ್ರೆ ಅವ್ರು ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ, ಹೊಡೆದಿದ್ದೀನಿ ಅಂತ ಹೇಳಿದ್ರೆ ಅದು ಅವನು ಏನು ತಾನೇ ಮಾಡ್ಕೊಂಡಿದ್ದಾನೋ ಏನೋ ಅದು ಇನ್ನೂ ಪ್ರೂವ್ ಆಗಿಲ್ಲಲ್ವಾ, ಅದು ಪ್ರೂವ್ ಆಗ್ಬೇಕಲ್ವಾ. ಹಾಂ, ಇವಾಗ ಕನ್ನಡ ಇಂಡಸ್ಟ್ರಿ ಪಿಲ್ಲರ್ ಥರ ಇದ್ದಾರೆ ಮೇಡಮ್. ಅವ್ರನ್ನ ಹೊರಗೆ ಕರ್ಕೊಂಬರೋ ಕೆಲಸ ಮಾಡ್ಬೇಕು. ನಾವು ಅವ್ರ ಫ್ಯಾನ್ ಅಲ್ಲ, ಬಟ್ ನಾವು ಧ್ರುವ ಸರ್ಜನ್ ಫ್ಯಾನ್ಗಳೇ. ಬಟ್ ಈ ಥರ ಅಂತ ಬಂದರೆ ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಅವ್ರನ್ನ ಕರ್ಕೊಂಬರೋ ಕೆಲಸ ಮಾಡ್ತೀವಿ ಹೊರಗಡೆ. ಹಾಂ, ಹೊರಗಡೆ ಬಂದರೆ ಚೆನ್ನಾಗಿರುತ್ತೆ. ಹೊರಗಡೆ ಬಂದರೆ ಚೆನ್ನಾಗಿರುತ್ತೆ. ತಪ್ಪಿಗೆ ಏನಿದೆ ಅದು ಅವರು ಆಮೇಲೆ ಯೋಚನೆ ಮಾಡ್ತಾರೆ. ಇನ್ ಕೇಸ್ ಅವರು ತಪ್ಪು ಮಾಡಿದ್ದೇ ನಿಜ ಆಯಿತು ಅಂದರೆ, ಎಲ್ಲ ಅದು ನೀಟಾಗಿ ಗೊತ್ತಾಯಿತು ಅಂತ ಅಂದರೆ ಅವರಿಗೆ ಶಿಕ್ಷೆ ಆಗಬೇಕಾ ಬೇಡವಾ? ಅಲ್ಲ, ಶಿಕ್ಷೆ ಆಗ್ಬೇಕು ಮೇಡಮ್. ಇಲ್ಲಿ 2,000 ರೇಪ್ ಮಾಡಿದವ್ರು, ಅವ್ರು ಮಾಡಿದವ್ರು ಪ್ರಜ್ವಲ್ ರೇವಣ್ಣ ಅಂಥವ್ರೆ ರಾಜರೋಸವಾಗಿ ಓಡಾಡ್ತಿದ್ದಾರೆ. ಅಂಥವ್ರನ್ನ ಬಿಟ್ಬಿಟ್ಟು ಇವರು ಏನಾದ್ರು ಇದು ಮಾಡಿದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಪ್ರೂವ್ ಆಗಿಲ್ಲ. ಆದಮೇಲೆ ನೋಡೋಣ ಏನು. ನಲ್ಲಿ ನಿಮಗೆ ಶಿಕ್ಷೆ ಆಗೋದು ಇಷ್ಟ ಇಲ್ಲ? ಡಿ ಬಾಸ್ಗೆ ಶಿಕ್ಷೆ ಆಗಲ್ಲ? ಇಲ್ಲ ಮೇಡಮ್, ನಾವು ಡಿ ಬಾಸ್ ಫ್ಯಾನ್ಸ್ ಅಲ್ಲ, ಬಟ್ ಶಿಕ್ಷೆ ಆಗೋದು ಇಷ್ಟ ಇಲ್ಲ ಮೇಡಮ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಲಾಟ್.